ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಉತ್ತರ ಭಾರತದ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯ್ತಾ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸಚಿವರ ಮಧ್ಯೆ ಹುಳಿ ಹಿಂಡಿತ ಈ ಟೆಂಡರ್ ವಿಚಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಇಡೀ ದಿನ ಚರ್ಚೆ ಆಗಿರುವ ವಿಚಾರ, ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ ಕೆಜೆ ಜಾರ್ಜ್ ಅವರು ಸಚಿವ ಸ್ಥಾನಕ್ಕೆ ತಮಗೆ ಕೊಟ್ಟಿರುವ ಜವಾಬ್ದಾರಿಗೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಕಾರಣ ಏನು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಉತ್ತರ ಭಾರತದ ಗುತ್ತಿಗೆ ಲಾಭಿಗೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಎಂ ಮತ್ತು ಪ್ರಭಾವಿ ಸಚಿವರ ಮಧ್ಯೆ ಹುಳಿ ಹಿಂಡಿತ ಸಾವಿರಾರು ಕೋಟಿಯ ಟೆಂಡರ್. ಉತ್ತರ ಭಾರತದ ಗುತ್ತಿಗೆ ಪರ ಲಾಭಿಗೆ ನಿಂತಿದ್ದ ಆ ಹಿರಿಯ ಐಎಎಸ್ ಅಧಿಕಾರಿ ಯಾರು? ಆ ಅಧಿಕಾರಿ ಆಡಿದ ನಾಟಕಕ್ಕೆ ಬಲಿಯಾದ್ರ ಹೈಕಮಾಂಡ್ ನೆಚ್ಚಿನ ನಾಯಕ. ರಾಜೀನಾಮೆ ರಾಜಕೀಯದ ಹಿಂದಿದೆಯಾ ಆ ಅಧಿಕಾರಿಯ ಷಡ್ಯಂತ್ರ? ಜಾರ್ಜ್ ರಾಜೀನಾಮೆಯ ಸುಳ್ಳು ಸುದ್ದಿ ಹಬ್ಬಿಸಿದ ಆ ಅಧಿಕಾರಿ ಯಾರು? ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಆರಂಭದಲ್ಲೇ ಹೇಳದಂಗೆ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ವಿಚಾರ ಅಂದ್ರೆ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರಾ ಅಂತ. ಈ ರಾಜೀನಾಮೆಯ ಹಿಂದಿನ ಅಸಲಿ ಕಾರಣವನ್ನ ಹುಡುಕಿಕೊಂಡು ಹೊರಟಾಗ ಇದರ ಹಿಂದೆ ಒಬ್ಬ ಅಧಿಕಾರಿಯ ಕೈವಾಡ ಇರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕೆಜೆ ಜಾರ್ಜ್ ರಾಜೀನಾಮೆ ಬೆದರಿಕೆ ಹಿಂದಿದೆಯಾ ರಾಜಕೀಯ? ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಮತ್ತು ಜಾರ್ಜ್ ಮಧ್ಯೆ ಹುಳಿ ಹಿಂಡಿದ್ರ ಆ ಅಧಿಕಾರಿ? ಪವರ್ಫುಲ್ ಸಿಎಂ ಪವರ್ ಮಿನಿಸ್ಟರ್ ಮಧ್ಯೆ ಹುಳಿ ಹಿಂಡಿದ್ದಾದ್ರೂ ಯಾರು? ಅಧಿಕಾರಿ ಹೇಳಿದ ಚಾಡಿ ಕೇಳಿ ಸಿಎಂ ಜೊತೆ ಸಂಬಂಧ ಕೆಡಿಸಿಕೊಂಡ್ರ ಜಾರ್ಜ್. ರಿಸೈನ್ ರಾಜಕಾರಣದ ಹಿಂದೆ ಇದೆಯಾ ಸಾವಿರಾರು ಕೋಟಿಯ ಟೆಂಡರ್ ವಿಚಾರ? ಕೆಜೆ ಜಾರ್ಜ್ ರಾಜೀನಾಮೆ ಬೆದರಿಕೆ ರಹಸ್ಯದ ಹಿಂದಿದೆಯಾ ಮೆಗಾ ಡ್ರಾಮಾ? ಸ್ಥಾನ ಉಳಿಸಿಕೊಳ್ಳೋ ಸಲುವಾಗಿ ಸಿಎಂ ಮತ್ತು ಜಾರ್ಜ್ ಮಧ್ಯೆ ಹುಳಿ ಹಿಂಡಿದ್ರ ಆ ಅಧಿಕಾರಿ ಅಂತ. ಹಂಗಾದ್ರೆ ಅಧಿಕಾರಿ ಆಡಿರುವ ಆಟದಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಕೆಜೆ ಜಾರ್ಜ್ ಅವರ ಮಧ್ಯೆ ಮನಸ್ತಾಪಗಳು ಉಂಟಾಯ್ತಾ? ನಿನ್ನೆಯಿಂದ ಚರ್ಚೆ ಆದಂತಹ ವಿಚಾರ, ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅವರು ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಬಟ್ ಅಸಲಿ ವಿಚಾರ ಅದಲ್ಲ. ಒಬ್ಬ ಅಧಿಕಾರಿ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳೋ ಸಲುವಾಗಿ ಚಾಡಿ ಮಾತು ಹೇಳಿದ್ರ, ಅದೇ ಕಾರಣಕ್ಕೆ ಕೆಜೆ ಜಾರ್ಜ್ ಅವರು ಆ ಮಾತನ್ನ ಕೇಳಿಸ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ಮಧ್ಯೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಮನಸ್ತಾಪ ತಂದು ಇಟ್ರ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಗೊತ್ತಿಲ್ಲ ಅಧಿಕಾರಿ ಆಡಿರುವ ಆಟ ಏನು, ಯಾಕೆ ಈ ವಿಚಾರಗಳನ್ನ ಕೆಜೆ ಜಾರ್ಜ್ ಅವರ ಮುಂದೆ ಪ್ರಸ್ತಾಪ ಮಾಡಿದ್ರು, ಇದರ ಹಿಂದೆ ಇರುವಂತಹ ಉದ್ದೇಶ ಏನು, ಮಾಡಿಸಿದ್ಯಾರು? ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಆ ಕುರಿತ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಹೈಕಮಾಂಡ್ ನ ನೆಚ್ಚಿನ ನಾಯಕ ಸಿಎಂ ಸಿದ್ದರಾಮಯ್ಯನವರ ಜೊತೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವಂತಹ ಚರ್ಚೆಗಳು ನಿನ್ನೆಯಿಂದಲೂ ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಕ್ತು. ಬಟ್ ರಾಜೀನಾಮೆ ಹಿಂದಿದ್ದು ಅಸಲಿ ವಿಚಾರಗಳು ಬೇರೆ ಅಂತ. ಆದ್ರೆ ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ ವೀರೇಶ್.
ಖಂಡಿತವಾಗಿಯೂ ಶ್ರುತಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಜೆ ಜಾರ್ಜು ಎಷ್ಟು ಆಪ್ತರು ಅನ್ನೋದು ಇಡೀ ರಾಜ್ಯದ ಜನರಿಗೆ ಮತ್ತು ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿರುವಂಥದ್ದು. ಆದರೆ ಈ ಇಬ್ಬರು ನಾಯಕರುಗಳ ಮಧ್ಯೆ ಹುಳಿ ಹಿಂಡಿದ್ದು ಮಾತ್ರ ಆ ಹಿರಿಯ IAS ಅಧಿಕಾರಿ ಅನ್ನೋದು ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಕೆಜೆ ಜಾರ್ಜ್ ಅವರು ಪದೇ ಪದೇ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥ ಎಡವಟ್ಟು ಮತ್ತು ಅವರು ಹೇಳ್ತಿರ್ತಕ್ಕಂಥ ಚಾಡಿ ಮಾತಿಗೆ ಈಗ ಬಲಿಯಾಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅವರದೇ ಇಲಾಖೆಯಲ್ಲಿ ಹಿರಿಯ ಸ್ಥಾನದಲ್ಲಿರ್ತಕ್ಕಂಥ ಆ ಹಿರಿಯ IAS ಅಧಿಕಾರಿ ಹೇಳಿರ್ತಕ್ಕಂಥ ಚಾಡಿ ಮಾತನ್ನು ಕೇಳಿಕೊಂಡು ಇದೀಗ ಕೆಜೆ ಜಾರ್ಜು ಮತ್ತು ಸಿಎಂ ಸಿದ್ದರಾಮಯ್ಯನವರ ಮಧ್ಯೆ ಇದ್ದಂಥ ಬಾಂಧವ್ಯ ಕೆಡ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ಹಿರಿಯ ಅಧಿಕಾರಿ ಉತ್ತರ ಭಾರತದ ಕಂಪನಿಗೆ ಇಂಧನ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ವಿಚಾರದಲ್ಲಿ ಕೆಲವು ಮಾತುಕತೆಗಳನ್ನು ಮಾಡಿಕೊಂಡಿದ್ರು ಅನ್ನೋ ಒಂದು ಸತ್ಯ ಈಗ ಗೊತ್ತಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೀವು ಬಂದು ಈ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಿ, ಕೆಲವು ಕ್ಲಾರಿಫಿಕೇಶನ್ಗಳನ್ನು ಕೊಡಿ ಅಂತೇಳಿ ಆ ಹಿರಿಯ IAS ಅಧಿಕಾರಿಯನ್ನ ಸಿಎಂ ಕಚೇರಿಗೆ ಬಂದು ಮಾಹಿತಿಯನ್ನು ಕೊಡಲಿಕ್ಕೆ ಹೇಳಿದ್ರು. ಆದರೆ ಆ ಅಧಿಕಾರಿ ಸಿಎಂ ಕಚೇರಿಗೆ ಬರದೇನೆ ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೊಡದೇನೆ ತಪ್ಪಿಸಿಕೊಂಡು ಹೋಗ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾದಂಥ ಸರ್ಕಾರ ಅವರಿಗೆ ಏನೋ ಒಂದು ಆ ಸ್ಥಾನದಿಂದ ಅವರಿಗೆ ಧಕ್ಕೆ ಬರುತ್ತೆ, ಅವರು ಆ ಸ್ಥಾನದಿಂದ ಸಸ್ಪೆಂಡ್ ಆಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಂತೆಯೇ ಆ ಹಿರಿಯ IAS ಅಧಿಕಾರಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಕಿವಿಗೆ ಒಂದು ಚಾಡಿ ಮಾತನ್ನು ಹೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯವನ್ನು ತಂದಿರೋದು ಇದೀಗ ಬಯಲಾಗ್ತಾ ಇರುವಂಥದ್ದು. ಆ ಸತ್ಯವನ್ನು ಗ್ಯಾರಂಟಿ ನ್ಯೂಸ್ ಬಯಲು ಎಳಿತಾ ಇರುವಂಥದ್ದು. ಆ ಹಿರಿಯ IAS ಅಧಿಕಾರಿ ಅವರು ಮಾಡಿಕೊಂಡಿದ್ದಂಥ ಕೆಲವು ಕಮಿಟ್ಮೆಂಟ್ಗಳಿಗೆ, ಅವರು ಮಾಡಿಕೊಂಡಿದ್ದಂಥ ಮಾತುಕತೆಗೆ, ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಕ್ಲಾರಿಫಿಕೇಶನ್ ಕೇಳಿದಂಥ ಸಂದರ್ಭದಲ್ಲೇ ಈ ಇಕ್ಕಟ್ಟನ್ನು ಸೃಷ್ಟಿ ಮಾಡಿರುವಂಥದ್ದು. ಮತ್ತು ಕೆಜೆ ಜಾರ್ಜ್ ಅವರು ಸಹ ಅಧಿಕಾರಿಗಳಿಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾರೆ ಮತ್ತು ನೈತಿಕ ಸ್ಥೈರ್ಯವನ್ನು ಸಹ ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಜೆ ಜಾರ್ಜ್ ಅವರು ಆ ಹಿರಿಯ ಅಧಿಕಾರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ನಿನ್ನ ವಿರುದ್ಧ ಏನಾದರೂ ಸರ್ಕಾರ ಕ್ರಮವನ್ನು ಕೈಗೊಂಡ್ರೆ ನಾನು ನಿನ್ನ ಜೊತೆಗಿರ್ತೀನಿ, ನಾನೇ ಬೇಕಾದರೆ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು, ಒಂದು ನೈತಿಕ ಬೆಂಬಲವನ್ನು ಆ ಅಧಿಕಾರಿಗೆ ಕೊಟ್ಟಿದ್ರು. ಇದೇ ಮಾತನ್ನೇ ಆ ಅಧಿಕಾರಿ ಇಟ್ಕೊಂಡು ಪ್ಲಾಂಟನ್ನು ಮಾಡಿದ್ರು, ವದಂತಿಯನ್ನು ಹಬ್ಬಿಸಿದ್ರು. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ರು ಅನ್ನೊಂದು ವದಂತಿಯನ್ನು ಸೃಷ್ಟಿ ಮಾಡಿದ್ರು. ಈ ಮೂಲಕವೇ ಇದೀಗ ಜಾರ್ಜು ಮತ್ತು ಸಿಎಂ ಸಿದ್ದರಾಮಯ್ಯನವರ ಮಧ್ಯೆ ಇದ್ದಂಥ ಒಂದು ಬಹಳಷ್ಟು ಗಟ್ಟಿ ಬಾಂಧವ್ಯ ಇದೀಗ ಹಳಸಿ ಹೋಗ್ತಾ ಇದೆ. ಮತ್ತು ಆ ಅಧಿಕಾರಿ ಮಾಡಿರ್ತಕ್ಕಂಥ ಕಿತಾಪತಿಯಿಂದನೇ ಈ ಎಲ್ಲ ವದಂತಿ ಮತ್ತು ಈ ಎಲ್ಲ ನಾಟಕೀಯ ಡ್ರಾಮಾ ಸೃಷ್ಟಿಯಾಗಿರುವುದು ಅಂತ ಹೇಳ್ಬೋದು ಶ್ರುತಿ. ಬಟ್ ಆಶ್ಚರ್ಯ ಅನ್ಸೋದು ವೀರೇಶ್, ಒಬ್ಬ ಪವರ್ಫುಲ್ ಲೀಡರ್ ಕೆಜೆ ಜಾರ್ಜ್ ಅವರು ಹಲವಾರು ಖಾತೆಗಳನ್ನ ನಿಭಾಯಿಸಿರುವ ಶಕ್ತಿ, ಪ್ರಮುಖವಾಗಿ ಒಂದು ಪ್ರಬಲ ಖಾತೆಯನ್ನ ನಿಭಾಯಿಸ್ತಾ ಇರುವಂತಹ ಸಚಿವರಾಗಿದ್ದಾರೆ. ಇನ್ಯಾರ್ದು ಮಾತಿಗೆ ಕಿವಿ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿದ್ರು ಕೂಡ ಅವ್ರ ಮಧ್ಯೆ ವೈಮನಸ್ಸು ಬರುತ್ತೆ, ಅವ್ರ ಜೊತೆ ಮುನಿಸ್ಕೊಳ್ತಾರೆ ಅಂದ್ರೆ ಏನರ್ಥ? ಇದನ್ನ ಸರಿ ಮಾಡುವಂತ ಜವಾಬ್ದಾರಿ ಯಾರ್ದು? ಅಟ್ಲೀಸ್ಟ್ ಈಗಲಾದ್ರೂ ಸತ್ಯ ಗೊತ್ತಾದ ಮೇಲೆ ಈ ಬಾಂಧವ್ಯ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶ್ರುತಿ, ಈ ಬಾಂಧವ್ಯ ಮುಂದುವರಿತೋ ಬಿಡುತ್ತೋ ಅನ್ನೋದು ಗೊತ್ತಿಲ್ಲ. ಆದರೆ ಕೆಜೆ ಜಾರ್ಜ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಆತ್ಮೀಯರು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಅಷ್ಟೇ ಪ್ರಮಾಣದಲ್ಲಿ ಕೆಜೆ ಜಾರ್ಜ್ ಅವರು ಅಧಿಕಾರಿಗಳ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ಸಹ ಸತ್ಯ. ಈ ಹಿಂದೆನೂ ಸಹ ಅಧಿಕಾರಿಗಳ ವಿಚಾರದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಂತ ವಿಚಾರವೂ ಸಹ ಇರುವಂಥದ್ದು. ಇದೀಗ ಇದೇ ವಿಚಾರವನ್ನೇ ಇಟ್ಕೊಂಡು, ಅಂದರೆ ಆ ಅಧಿಕಾರಿ ಮಾಡ್ತಕ್ಕಂಥ ಅವರು ಮಾಡ್ಕೊಂಡಿದ್ದಂಥ ಎಡವಟ್ಟಿನೇ ಸಚಿವರನ್ನೇ ಬಲಿ ಕೊಡಲಿಕ್ಕೆ ಮುಂದಾಗಿದ್ರು. ಅವರು ಅವರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರ ಮಧ್ಯೆ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡಿರೋದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಆ ಅಧಿಕಾರಿ ಮಾಡಿರ್ತಕ್ಕಂಥ ಎಡವಟ್ಟು, ಆ ಅಧಿಕಾರಿ ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್ಗಳ ವಿರುದ್ಧವಾಗಿ ರಾಜ್ಯ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ವಿಚಾರ. ಗೊತ್ತಿಲ್ಲ, ಸಿಎಂ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಕರೆದು ಕೆಜೆ ಜಾರ್ಜ್ ಅವರನ್ನ ತಮಗೆ ಇರುವಂತಹ ವೈಮನಸ್ಸುಗಳನ್ನ ಸರಿ ಮಾಡ್ತಾರಾ? ಈ ಬಾಂಧವ್ಯ ಮತ್ತೆ ಮುಂದುವರಿಯುತ್ತಾ ಇಬ್ಬರ ಮಧ್ಯೆ? ಇದು ಕುತೂಹಲ ಇದೆ.